ಪ್ರಸಾದನ ಕುಟುಂಬದಲ್ಲಿ ದೊಡ್ಡ ಸೊಸೆ ಅನಾಮಿಕಾ ಬಹಳ ನಿಧಾನವಂತಳು. ಕುಟುಂಬವೆಂದರೆ ಎಷ್ಟೋ ಪ್ರೇಮ. ಎರಡನೇ ಸೊಸೆ ಅವನಿ ಯಾವಾಗಲೂ ತನ್ನ ಅಂದ, ತನ್ನ ಸ್ವಂತ ಕೆಲಸದ ಬಗ್ಗೆನೇ ಆಲೋಚಿಸ್ತಾ ಇರ್ತಾಳೆ. ಇನ್ನು ಮೂರನೇ ಸೊಸೆ ಅಂಜಲಿಗೆ ಸೋಂಬೇರಿತನ ಹೆಚ್ಚು. ಪ್ರತಿ ಚಿಕ್ಕ ಕೆಲಸಕ್ಕೂ ನೆಪ ಹೇಳ್ತಾ ಇರ್ತಾಳೆ. ನೋಡುತ್ತಾ ಇರುವಾಗಲೇ ಬಿಸಿಲು ಕಾಲ ಹೊರಟು ಹೋಗಿ ಮಳೆಗಾಲ ಸಮೀಪಿಸುತ್ತದೆ. ಆಕಾಶದಲ್ಲಿ ಮೋಡಗಳು ತುಂಬಿಕೊಳ್ಳುತ್ತದೆ. ಒಂದು ದಿನ ಶಾರದಾ ಹಾಲಿಂದ ಸೊಸೆಯರನ್ನು ಕರೆಯುತ್ತಾ, ಅಮ್ಮ ಅನಾಮಿಕಾ, ಅವನಿ, ಅಂಜಲಿ, ಎಲ್ರೂ ಹೀಗೆ ಹೊರಗಡೆ ಬನ್ರಿ ಅಮ್ಮ. ಆಕಾಶ ನೋಡ್ತಾ ಇದ್ರೆ ಮಿಂಚು ಗುಡುಗುಗಳಿಂದ ಭಯಪಡಿಸ್ತಾ ಇದೆ. ಜೋರಾಗಿ ಮಳೆ ಬೀಳೋ ಹಾಗಿದೆ. ಬರ್ತಾ ಇದ್ದೀನಿ ಅತ್ತೆ, ಹೇಳಿ. ವಾತಾವರಣ ತುಂಬಾ ತಣ್ಣಗಾಗಿದೆ ಅಲ್ವಾ? ಏನತ್ತೆ ಪದೇ ಪದೇ ಕರಿತಾ ಇದ್ದೀರಾ? ನಾನು ನನ್ನ ಚರ್ಮಕ್ಕೆ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಈ ಮಳೆಗಾಲ ಬಂದ್ರೆ ಸಾಕು, ಚರ್ಮವೆಲ್ಲ ಹಾಳಾಗಿ ಹೋಗುತ್ತೆ. ನನ್ನ ಕಷ್ಟ ನಂದು. ಹೌದತ್ತೆ, ವಾತಾವರಣ ಇಷ್ಟು ತಣ್ಣಗೆ ಹಾಯಾಗಿ ನಿದ್ರೆ ಹೋಗುವ ಹಾಗಿದ್ರೆ ನಿದ್ರೆ ಎಬ್ಬಿಸ್ತೀರ ಯಾಕೆ? ಬೆಡ್ಶೀಟ್ ಹೊತ್ಕೊಂಡು ಮಲಗಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಗೊತ್ತಾ? ಹಬ್ಬೋ, ನನ್ನ ಸೊಸೆಯರಿಗೆ ಮಳೆ ಬಂದ್ರೆ ಮಳೆಗಾಲದ ಕೆಲಸ ನೆನಪಕ್ಕೆ ಬರಲ್ಲ, ಅವರವರ ಸೌಕರ್ಯನೇ ನೆನಪಿಗೆ ಬರುತ್ತೆ. ಕೇಳ್ರಮ್ಮ, ಮಳೆ ಶುರುವಾಗುವುದರ ಒಳಗೆ ಮನೆ ಮೇಲಿರುವ ಕಸ ಕಡ್ಡಿಗಳನ್ನೆಲ್ಲ ತೆಗಿಬೇಕು. ಉಪ್ಪಿನಕಾಯಿಗಳನ್ನ ಜಾಡಿಗಳಲ್ಲಿ ಭದ್ರವಾಗಿರಿಸಬೇಕು. ಕಿಟಕಿಗಳು ಸರಿಯಾಗಿ ಇದೆಯೋ ಇಲ್ವೋ ನೋಡ್ಕೋಬೇಕು. ಮಾವಯ್ಯ, ನೀವು ನಿಜಕ್ಕೂ ಗಾಬರಿ ಆಗ್ಬೇಡಿ. ಬೆಳಿಗ್ಗೆನೆ ನಾನು ಮಹಡಿ ಮೇಲಕ್ಕೆ ಹೋಗಿ ನೀರ್ ನಿಲ್ಲದ ಹಾಗೆ ಎಲ್ಲ ಕ್ಲೀನ್ ಮಾಡಿದೀನಿ. ಉಪ್ಪಿನಕಾಯಿ ಜಾಡಿಗಳು ಕೂಡ ಒಳಗಡೆ ಅಲ್ಮೇರದಲ್ಲಿ ಇಟ್ಟಿದೀನಿ. ನೋಡಿದ್ರೇನ್ರು, ಇದು ನನ್ನ ದೊಡ್ಡ ಸೊಸೆ ಅನಾಮಿಕಳ ಪದ್ಧತಿ ಅಂದ್ರೆ. ಹೇಳೋಕೆ ಮೊದ್ಲೇ ಎಲ್ಲ ಮಾಡಿಡ್ತಾಳೆ. ಮತ್ತೆ ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ? ಕನಿಷ್ಠ ಅನಾಮಿಕಂಗೆ ಸಹಾಯವಾದ್ರೂ ಮಾಡ್ಬೋದಲ್ಲ. ಅತ್ತೆ, ನಾನು ಆ ಮಾಡಿ ಮೇಲೆ ಹೋಗಿ ಧೂಳು ಹೊಡಿಬೇಕಾ? ನನ್ ಕೈ ಹಾಳಾಗೋಗಲ್ವಾ? ಆದ್ರೂ ನನ್ನ ಗಂಡ ಸುರೇಶನಿಗೆ ನಾನು ಹೀಗೆ ಕಷ್ಟ ಪಡೋದು ನಿಜಕ್ಕೂ ಇಷ್ಟವಿಲ್ಲ, ಗೊತ್ತಾ? ಹೌದಮ್ಮ, ಅವನಿ ಬಹಳ ಸೂಕ್ಷ್ಮ ಆದವಳು. ಆ ಕೆಲಸ ಎಲ್ಲ ಅವಳು ಮಾಡಕ್ಕಾಗಲ್ಲ. ದೊಡ್ಡದಿಗೆ ಅನಾಮಿಕಂಗೆ ಅಭ್ಯಾಸನೇ ತಾನೆ, ಅವಳು ಮಾಡ್ಕೋತಾಳೆ ಬಿಡಿ. ನಾನು ಕೂಡ ಅಷ್ಟೇ ಅತ್ತೆ. ಈ ತಣ್ಣನೆ ಗಾಳಿಗೆ ನನಗೆ ಕೀಲು ನೋವು ಬರೋ ಹಾಗಿದೆ. ನಾನ್ ಹೋಗಿ ರೆಸ್ಟ್ ತಗೋತೀನಿ. ಬನ್ನಿ ಅರುಣ್, ನಾವು ಒಳಗಡೆ ಹೋಗೋಣ. ಅಮ್ಮ, ಅಂಜಲಿಗೆ ನಿಜವಾಗಿ ಮೈಯಲ್ಲಿ ಚೆನ್ನಾಗಿಲ್ಲ. ದಯವಿಟ್ಟು ಅವಳನ್ನ ಯಾವ ಕೆಲಸ ಮಾಡು ಅಂತ ಹೇಳ್ಬೇಡಿ. ಮಳೆ ಬಂದ್ರೆ ಬರುತ್ತೆ, ಅದಕ್ಕೆ ಮೊದ್ಲೇ ಇಂತ ಹಡಹುಡಿ ಏನಕ್ಕೆ? ಏನು ಸುರೇಶ್, ಅರುಣ್, ನಿಮ್ಮ ಮಾತೇನು? ಮನೇಲಿ ಎಲ್ರೂ ಸೇರಿ ಇದ್ದಾಗ ಕೆಲಸಗಳು ಹಂಚ್ಕೋಬೇಕು ಹೊರತು ನಿಮ್ಮ ಹೆಂಡತಿಯರನ್ನ ಹಿಂದಕ್ಕೆ ಹಾಕೊಂಡ್ಬಂದು ಅತ್ತಿಗೆನ ಒಂಟಿಯಾಗಿ ಮಾಡ್ತೀರಾ? ಅನಾಮಿಕ ಏನೋ ಮನೇಲಿ ಎಲ್ರಿಗೂ ಕೆಲ್ಸದವಳ? ಏನು ಅಂದ್ರೆ ಸುಮ್ನಿರಿ, ಅವರು ಚಿಕ್ಕವರು, ಅವರಿಗೆ ಅಭ್ಯಾಸವಿಲ್ವಲ್ಲ. ಪರವಾಗಿಲ್ಲ ಬಿಡಿ, ನಾನು ಮಾಡ್ಕೋತೀನಿ. ನೀವು ಒದ್ದೆ ಆಗಿರೋ ಹಾಗಿದೆ, ಒಳಗಡೆಗೆ ಬನ್ನಿ, ಟವಲ್ ಕೊಡ್ತೀನಿ. ಸರಿ ಬಿಡಿ, ಯಾರ ಕರ್ಮ ಅವರೇ ಜವಾಬ್ದಾರರು. ಅನಾಮಿಕಾ, ನೀನ್ ಹೋಗಿ ನಿನ್ ಗಂಡಂಗೆ ಬಿಸಿ ಬಿಸಿಯಾಗಿ ಕಾಫಿ ಕೊಡು. ಹಾಗೆ ಅವರವರ ರೂಮ್ಗೆ ಅವರು ಹೊರಟು ಹೋಗುತ್ತಾರೆ. ಸ್ವಲ್ಪ ಹೊತ್ತಿಗೆ ಹೊರಗಡೆಗೆ ದೊಡ್ಡ ಮಳೆ ಶುರುವಾಗುತ್ತದೆ. ಆಕಾಶಕ್ಕೆ ತೂತು ಬಿದ್ದ ಹಾಗೆ ಕುಂಭದ್ರೋಣ ಮಳೆ ಬೀಳುತ್ತದೆ. ಪ್ರಸಾದ್ ಶಾರದರು ಹಾಲ್ನಲ್ಲಿರೋ ಕಿಟಕಿಯಿಂದ ಆ ಮಳೆನ ನೋಡುತ್ತಾ ಪ್ರಕೃತಿಯನ್ನ ಆಸ್ವಾದಿಸ್ತಾ ಇರ್ತಾರೆ. ಮಳೆ ಬೀಸುಗಾಳಿಗೆ ಜೊತೆಯಾಗಿ ಮನೆಯೆಲ್ಲ ತಣ್ಣಗಾಗಿ ಬಿಡುತ್ತದೆ. ನೋಡಿದ್ಯೋ ಶಾರದಾ, ಈ ಮಳೆ ಎಷ್ಟು ಅಂದವಾಗಿದೆಯೋ. ಹಳ್ಳಿಯಲ್ಲಿ ಮಳೆಗಾಲವೆಂದ್ರೆ ಒಂದು ಹಬ್ಬದ ಹಾಗಿರುತ್ತೆ. ಹೌದ್ರಿ, ಆದ್ರೆ ನನ್ನ ಸೊಸೆಯನ್ನ ನೆನ್ಸ್ಕೊಂಡ್ರೆ ನನ್ನ ಮನಸ್ಸಿಗೆ ಕಷ್ಟವಾಗತ್ತೆ. ಅನಾಮಿಕಾ ದಿನವೆಲ್ಲ ಮನೆಗಾಗಿ ಕಷ್ಟಪಡ್ತಾಳೆ. ಮಿಕ್ಕ ಇಬ್ಬರು ಯಾವ ಜವಾಬ್ದಾರಿ ಇಲ್ಲದೆ ಇರ್ತಾ ಇದ್ದಾರೆ. ಅನಾಮಿಕಳ ಮನಸ್ಸು ಎಷ್ಟು ಸ್ವಚ್ಛವಾಗಿರೋದು ಆ ಭಗವಂತನ್ ಕೂಡ ಗೊತ್ತಾಗ್ಬೇಕು. ಈ ಚಳಿಗೆ ಬಿಸಿ ಬಿಸಿಯಾಗಿ ಶುಂಠಿ ಟೀ ಕುಡಿರಿ. ಹಾಗೆ ಸ್ವಲ್ಪ ಈರುಳ್ಳಿ ಪಕೋಡ ಕೂಡ ಮಾಡಿದೀನಿ, ತಿಂದ್ಬಿಡಿ. ಅಮ್ಮ ಅನಾಮಿಕಾ, ನೀನು ನನ್ನ ಪಾಲಿಗೆ ಅನ್ನಪೂರ್ಣ ಅಮ್ಮ. ನಿನ್ನಂತ ಸೊಸೆ ಬರೋದು ನಮ್ಮ ಅದೃಷ್ಟ. ಅಪ್ಪ, ಆಕೆ ಅದೃಷ್ಟ ನನಗೆ ಸಿಕ್ಕಿದೆ. ನೀವು ಸುಮ್ಮನೆ ಹೊಗಳಬೇಡಿ, ಅವಳು ಉಬ್ಬಿ ಹೋಗ್ತಾಳೆ. ಹಾಗೆ ಅವರು ನಗುತ್ತಾ ಮಾತನಾಡಿಕೊಳ್ಳುತ್ತಿರುವ ಸಮಯದಲ್ಲಿ ಹೊರಗಡೆ ಸುರಿಯುತ್ತಿರುವ ಮಳೆಯಲ್ಲಿ ಒಂದು ಅದ್ಭುತ ನಡೆಯಲಿಕ್ಕೆ ಶುರುವಾಗುತ್ತದೆ. ಆಕಾಶದಿಂದ ಬೀಳ್ತಾ ಇರುವ ಮಳೆ ನೀರು ಅನಾಮಿಕಾ ಮತ್ತು ರಮೇಶ್ ಇರುವ ರೂಮಿನ ಮುಂದಿರುವ ಬಾಗಿಲಲ್ಲಿ ಮಾತ್ರ ಮಂಜುಗಡ್ಡೆಯ ಹಾಗೆ ಬದಲಾಗ್ಲಿಕ್ಕೆ ಶುರುವಾಗುತ್ತದೆ. ಆ ಐಸ್ ಕ್ಯೂಬ್ ಮಾಮೂಲಿ ಮಂಜುಗಡ್ಡೆ ಆಗಿರೋದಿಲ್ಲ, ಅದು ಅಚ್ಚ ಹಳದಿಯ ಬಣ್ಣದಲ್ಲಿ, ಬಂಗಾರದ ಬಣ್ಣದಲ್ಲಿ ಮಿಂಚುತ್ತಾ ಕೆಳಗೆ ಬೀಳ್ತಾ ಇರುತ್ತದೆ. ಮಿಕ್ಕ ಮನೆಯೆಲ್ಲ ಮಾಮೂಲಿ ಮಳೆಯ ಬೀಳ್ತಾ ಇದ್ರೆ ಅನಾಮಿಕಾ ಇರುವ ಬಾಗಿಲಲ್ಲಿ ಮಾತ್ರ ಬಂಗಾರದ ಮಾಯ ಐಸ್ ಕ್ಯೂಬ್ ಮಳೆ ಬೀಳುತ್ತೆ. ಏನು ಅಂದ್ರೆ, ಅತ್ತೆ ಹೊರಗಡೆ ನೋಡಿ, ನಮ್ಮ ಬಾಗಿಲಲ್ಲಿ ಮಳೆ ನೀರು ಹೇಗೆ ಬೀಳ್ತಾ ಇದೆಯೋ ಅದೇನಿದು ಮಂಜುಗಡ್ಡೆ ಆಗಿದೆ, ಆದ್ರೆ ಬಂಗಾರದ ಬಣ್ಣದಲ್ಲಿ ಮಿಂಚ್ತಾ ಇದೆ ಯಾಕೆ? ಅರೆ ನಿಜನೇ, ಇದೇ ಅನಾಮಿಕಾ, ಇಂತಹ ಮಳೆ ನಾನು ನನ್ನ ಜೀವನದಲ್ಲಿ ಯಾವತ್ತೂ ನೋಡಿಲ್ವೇ. ಕೇವಲ ನಮ್ಮ ಬಾಗಿಲಲ್ಲಿ ಮಾತ್ರ ಬೀಳ್ತಿದೆ ಯಾಕೆ? ಏನೋ ವಿಚಿತ್ರ ಶಾರದಾ, ಇದು ಮಾಮೂಲಿ ಮಳೆ ಅಲ್ಲ,
ಯಾರೋ ಮಾಯ ಮಾಡಿದ ಹಾಗೆ ನಿಜವಾಗಿ ಬಂಗಾರದ ಚೂರಿನ ಹಾಗೆ ಆಕಾಶದಿಂದ ಐಸ್ ಕ್ಯೂಬ್ ಬೀಳ್ತಾ ಇದೆ. ಹೋ ದೇವ್ರೆ, ಈ ಮಾಯವೇನೋ ನನಗೇನು ಅರ್ಥವಾಗ್ತಿಲ್ಲಮ್ಮ. ಈ ವಿಚಿತ್ರವನ್ನು ಕೇಳಿ ಮಳೆಯ ಶಬ್ದಕ್ಕೆ ಬೇಸರಿಸಿಕೊಂಡು ತಮ್ಮ ರೂಮಿನಲ್ಲಿರುವ ಅವನಿ ಅಂಜಲಿಯರು ಹೊರಗೆ ಬರುತ್ತಾರೆ. ಅವರ ಹಿಂದೆ ಸುರೇಶ್ ಅರುಣ್ ಕೂಡ ಬರುತ್ತಾರೆ. ಅವರೆಲ್ಲರೂ ಅನಾಮಿಕಳ ಬಾಗಿಲ ಕಡೆ ಆಶ್ಚರ್ಯದಿಂದ ಕಣ್ಣು ದೊಡ್ಡದು ಮಾಡಿ ನೋಡ್ತಾ ಇರ್ತಾರೆ. ಏನಿದು ಸುರೇಶ್, ನೋಡಿದ್ಯಾ? ಅವ್ರ ಬಾಗಿಲಲ್ಲಿ ಏನ್ ಬೀಳ್ತಾ ಇದೆ? ನಿಜವಾಗಿ ಬಂಗಾರದ ಬಣ್ಣದಲ್ಲಿ ಮಿಂಚ್ತಾ ಇದೆ. ಮಂಜುಗಡ್ಡೆಗಳು ಬಂಗಾರದ ಬಣ್ಣದಲ್ಲಿ ಬೀಳ್ತಾ ಇದ್ಯಾ? ಹೌದು ಅವನಿ, ಇದು ಕನಸಲ್ವಲ್ಲ, ಏನೋ ದೊಡ್ಡ ಮಾಯದ ಆಗಿದೆ. ಆರು, ನಮ್ಮ ಬಾಗಿಲಲ್ಲೆಲ್ಲ ಕೆಸರು ನೀರು ಬೀಳ್ತಾ ಇದೆ, ಆದ್ರೆ ದೊಡ್ಡತ್ತಿಗೆ ಮನೆಯ ಬಾಗಿಲಲ್ಲಿ ಮಾತ್ರ ಬಂಗಾರದ ಮಳೆ ಬೀಳ್ತಾ ಇದೆ. ಯಾಕೆ? ನನ್ಗಂತೂ ಕಣ್ಣಿಗೆ ದೊಡ್ಡ ಹೊಳಪು ಬೀಳ್ತಾ ಇದೆ. ಇದು ಬಂಗಾರನೇನಾ? ನಂಗೇನ್ ಗೊತ್ತು, ನೋಡ್ತಾ ಇದ್ರೆ ಹಾಗೆ ಇದೆ. ಆ ಐಸ್ ಕ್ಯೂಬ್ ಏನೋ ಮಾಯಾ ಶಕ್ತಿ ಹಾಗೆ ಕಾಣಿಸ್ತಾ ಇದೆ. ಅಂದ್ರೆ ನೋಡ್ತಾ ಯಾಕೆ ಸುಮ್ನೆ ಇರೋದು? ಹೋಗಿ ಆ ಬಂಗಾರದ ಐಸ್ ಕ್ಯೂಬ್ಸ್ ನ ತಗೊಂಬರೋಣ ಬನ್ನಿ. ಅದೆಲ್ಲ ಅನಾಮಿಕಾ ಅತ್ತಿಗೆಗೆ ಸ್ವಂತವಾಗಬಾರ್ದಲ್ಲ. ಹಾಗೆ ಅಂದುಕೊಂಡು ಅವನಿ ಅಂಜಲಿ ಇಬ್ಬರು ಮಳೆಯೊಳಗೆ ಓಡುತ್ತಾರೆ. ಆಶ್ಚರ್ಯಕರವಾಗಿ ಅವರು ಅನಾಮಿಕಾ ಬಾಗಿಲಲ್ಲಿ ಕಾಲಿಟ್ಟು ಕೆಳಗೆ ಬೀಳ್ತಾ ಇರುವ ಬಂಗಾರದ ಕಾಂತಿಯ ಐಸ್ ಕ್ಯೂಬ್ಸ್ ಅನ್ನು ತಮ್ಮ ಕೈಯಲ್ಲಿ ತೆಗೆದುಕೊಳ್ಳುತ್ತಲೇ ಅದು ಕ್ಷಣದಲ್ಲಿಯೇ ಕರಗಿ ಹೋಗಿ ಮಾಮೂಲಿ ಚರಂಡಿ ನೀರಿನ ಹಾಗೆ ಬದಲಾಗುತ್ತದೆ. ಆ ನೀರು ಅವರಿಂದ ಕೈಯಿಂದ ಕರಗಿ ಹೋಗುತ್ತೆ. ಛೀ, ಏನಿದು ಸುರೇಶ್? ನಾನು ಹಿಡ್ಕೊಳ್ತಾನೆ ಈ ಬಂಗಾರದ ಐಸ್ ಕ್ಯೂಬ್ ಸ್ವಲ್ಪ ಮಾಮೂಲಿ ತಣ್ಣೀರ್ ಹಾಗೆ ಬದಲಾಯ್ತೇಕೆ? ನನ್ ಕೈಯೆಲ್ಲ ನೀರಾಗಿ ಹೋಯ್ತು. ನನ್ಗೂ ಹಾಗೆ ಆಗ್ತಾ ಇದೆ ಅಕ್ಕ. ನಾನು ಎಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳೋಣ ಅಂತ ನೋಡಿದ್ರು ಅದು ನನ್ನ ಕೈಗೆ ಬರ್ತಲೇ ಕರಗಿ ಹೋಗಿ ನೀರಾಗಿ ಬದಲಾಗ್ತಾ ಇದೆ. ಈ ಮಾಯವೇನೋ ನನಗ್ ನಿಜಕ್ಕೂ ಅರ್ಥವಾಗ್ತಿಲ್ಲ. ನೀಲ್ರಮ್ಮ, ನೀವೆಷ್ಟು ಪ್ರಯತ್ನಿಸಿದ್ರು ಅದು ನಿಮ್ಗೆ ಸಿಕ್ಕಲ್ಲ. ಯಾಕಪ್ಪ ಹಾಗಂತ ಇದ್ದೀರಾ? ಆ ಮಳೆ ಕೇವಲ ಅತ್ತಿಗೆಗೆ ಯಾಕೆ ಬೀಳ್ತಾ ಇದೆ? ನಮ್ಮ ರೂಮಿನ ಮುಂದೆ ಯಾಕೆ ಬೀಳ್ತಾ ಇಲ್ಲ? ಯಾಕೆ ಏನ್ರು? ಪ್ರಕೃತಿಗೆ ಯಾರ್ಯಾರ ಮನಸ್ಸು ಹೇಗಿದೆಯೋ ಚೆನ್ನಾಗಿ ಗೊತ್ತು. ಪುರಾಣದಲ್ಲಿ ಕೇಳಿದ್ದೀನಿ, ಸ್ವಚ್ಛವಾದ ಮನಸ್ಸು, ನಿಸ್ವಾರ್ಥವಾದ ಪ್ರೇಮ ಎಲ್ಲಿದೆಯೋ ಅಲ್ಲಿ ಇಂತಹ ಮಾಯ ಬಂಗಾರದ ಮಳೆ ಬೀಳುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ನಾನು ಅದು ಕತೆ ಅಂದ್ಕೊಂಡಿದ್ದೆ, ಆದ್ರೆ ಈ ದಿನ ನನ್ ಕಣ್ಣೆದುರಿಗೆ ನಿಜವಾಯ್ತು. ಅಂದ್ರೆ ನಮ್ಮ ಮನಸ್ಸು ಒಳ್ಳೇದಲ್ಲ ಅಂತನಾ ನಿನ್ನ ಉದ್ದೇಶ? ಹೇಯ್, ಒಳ್ಳೇದು ಕೆಟ್ಟದು ಅಂತಲ್ಲ ಸುರೇಶು, ಸ್ವಚ್ಛತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅನಾಮಿಕಳನ್ನು ನೋಡು, ತಾನು ಬೆಳಿಗ್ಗೆಯಿಂದ ರಾತ್ರಿ ಮಲಗುವವರೆಗೂ ಈ ಮನೆ ಈ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಕಷ್ಟಪಡ್ತಾಳೆ. ಯಾವ ದಿನವೂ ಕೊಸರುಕೊಳ್ಳಿಲ್ಲ, ಯಾವ ಕೆಲಸವೂ ನಂದಲ್ಲ ಅಂದಿಲ್ಲ. ಅವಳ ಮನಸ್ಸಲ್ಲಿ ಸ್ವಾರ್ಥವಿಲ್ಲ, ಈರ್ಷ್ಯೆ ಇಲ್ಲ. ಆ ಸ್ವಚ್ಛತೆಗೆ ಪ್ರಕೃತಿ ಸಂತೋಷಪಟ್ಟು ಈ ಬಂಗಾರದ ಮಾಯ ಐಸ್ ಕ್ಯೂಬ್ಗಳ ಮಳೆಯನ್ನು ಅವಳ ಬಾಗಿಲಲ್ಲಿ ಸುರಿಸ್ತಾ ಇದೆ. ಅದು ಮಂಜುಗಡ್ಡೆಗಳಲ್ಲ, ಪ್ರಕೃತಿ ಕೊಡ್ತಾ ಇರುವ ಆಶೀರ್ವಾದ. ಆ ಸಮಯದಲ್ಲಿ ಪ್ರಸಾದ್ ಮಾತನ್ನು ಕೇಳ್ತಾ ಇದ್ರೆ ಅವನಿ ಅಂಜಲಿಯರ ಮುಖಗಳು ಚಿಕ್ಕದಾಗುತ್ತದೆ. ತಾವು ಮಾಡಿದ ಕೆಲಸಗಳು, ತಾವು ಪ್ರದರ್ಶಿಸಿದ ಸೋಂಬೇರಿತನ, ಸ್ವಾರ್ಥ ಅವರಿಗೆ ನೆನಪಿಗೆ ಬರುತ್ತೆ. ಅತ್ತೆ, ಮಾವಯ್ಯ ಹೇಳಿದ್ದು ನಿಜನೇ. ನಾನು ಯಾವಾಗ್ಲೂ ನನ್ನ ಅಂದ, ನನ್ನ ಸುಖದ ಬಗ್ಗೆನೇ ಆಲೋಚಿಸಿದೆ. ಅತ್ತಿಗೆ ಎಷ್ಟು ಕಷ್ಟಪಡ್ತಾ ಇದ್ರು, ಕನಿಷ್ಠ ಸಹಾಯ ಮಾಡೋಣ ಅಂತ ಆಲೋಚನೆ ಕೂಡ ನಂಗೆ ಬರ್ಲಿಲ್ಲ. ಪ್ರಕೃತಿ ಕೂಡ ನನ್ನನ್ನು ಚೀ ಕೊಡ್ತಾ ಇದೆ. ಅದಕ್ಕೆ ಬಂಗಾರದ ಐಸ್ ಕ್ಯೂಬ್ಸು ನಾನು ಮುಟ್ತಲೇ ಕರಗಿ ಹೋಗ್ತಾ ಇದೆ. ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ. ಸೋಂಬೇರಿತನದಿಂದ ನಾನು ಯಾವ ಕೆಲಸನೂ ಮಾಡ್ತಾ ಇರ್ಲಿಲ್ಲ. ಮಳೆ ಬಂದಾಗ ಅಕ್ಕ ಕಷ್ಟಪಡ್ತಾ ಇದ್ರೆ ನಾನು ಮಾತ್ರ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೋಬೇಕು ಅಂತ ನೋಡಿದೆ. ನನ್ನ ಸ್ವಾರ್ಥದಿಂದಲೇ ಈ ಅದ್ಭುತವಾದ ಮಾಯಾ ಮಳೆ ನಮ್ಮ ಬಾಗ್ಲಲ್ಲಿ ಬೀಳ್ತಾ ಇಲ್ಲ. ಅಕ್ಕ ನಿಜವಾಗಿ ಮನಸ್ಸಿರುವ ತಾಯಿ. ಅವನಿ, ಅಂಜಲಿ, ಹಾಗೆ ದುಃಖ ಪಡಬೇಡಿ. ನಮ್ಮ ಕುಟುಂಬವೆಲ್ಲ ಒಂದೇ, ಈ ಮಳೆ ಒಂದಕ್ಕೆ ಅಲ್ಲ. ಹಾಗೆ ಅಂದುಕೊಳ್ಳುತ್ತಾ ಅನಾಮಿಕಾ ಮಳೆಯೊಳಗೆ ಹೋಗಿ ತನ್ನ 2 ಕೈಗಳನ್ನು ಚಾಚುತ್ತಾಳೆ. ಆಕಾಶದಿಂದ ಸುರಿತಾ ಇರುವ ಬಂಗಾರದ ಕಾಂತಿಗಳ ಐಸ್ ಕ್ಯೂಬ್ಸ್ ಆಕೆ ಕೈಯಲ್ಲಿ ಬಿದ್ದು ಅದ್ಭುತವಾಗಿ ಬೆಳಗುತ್ತದೆ. ಕರಗಿ ಹೋಗದೆ ಅಚ್ಚ ಬಂಗಾರದ ವಜ್ರದ ಹಾಗೆ ಆಕೆ ಕೈಯಲ್ಲಿ ನಿಂತು ಹೋಗುತ್ತದೆ. ಆ ಬೆಳಕಿಗೆ ಮನೆಯೆಲ್ಲ ಪ್ರಕಾಶವಾಗಿ ಬದಲಾಗುತ್ತದೆ. ಅದ್ಭುತ ಅನಾಮಿಕಾ, ಆ ಮಂಚುಗಡ್ಡೆ ನಿನ್ನ ಕೈಗೆ ಬರುತ್ತಲೇ ಮತ್ತಷ್ಟು ಪ್ರಕಾಶಿಸ್ತಾ ಇದೆ. ಅವನಿ, ಅಂಜಲಿ, ನಿಮ್ಮ ಕೈ ಚಾಚಿ. ಇಲ್ಲಕ್ಕ, ನಾವು ಹಿಡ್ಕೊಂಡ್ರೆ ಅದು ಕರಗಿ ಹೋಗುತ್ತೆ. ನಾವು ಇದಕ್ಕೆ ಅರ್ಹರಲ್ಲ. ಹಾಗನ್ಬಾರ್ದು. ಮನಸ್ಸು ಬದಲಾದ ಮರುಕ್ಷಣ ಎಲ್ಲ ಒಳ್ಳೇದೇ ಆಗುತ್ತೆ. ನಿಮ್ಮ ತಪ್ಪು ತಿಳ್ಕೊಂಡಿದ್ದೀರಲ್ಲ, ಈ ಮನೆಯ ಸೊಸೆಯರಾಗಿ ನಿಮ್ಗೂ ಸಮಾನ ಹಕ್ಕಿದೆ, ಹಿಡ್ಕೊಳ್ಳಿ. ಆಗ ಅನಾಮಿಕಾ ತನ್ನ ಕೈಯಲ್ಲಿರುವ ಮಾಯಾ ಐಸ್ ಕ್ಯೂಬ್ಸ್ ಅನ್ನ ಅವನಿ ಅಂಜಲಿಯರ ಕೈಯಲ್ಲಿ ಹಾಕುತ್ತಾಳೆ. ಆಶ್ಚರ್ಯವಾಗಿ ಈ ಸಲ ಅದು ಕರಗಿ ಹೋಗಲಿಲ್ಲ. ಅವರ ಮನಸ್ಸಿನಲ್ಲಿರುವ ಪಶ್ಚಾತ್ತಾಪ, ಅಕ್ಕನ ಮೇಲೆ ಹುಟ್ಟಿದ ಪ್ರೇಮದ ಕಾರಣದಿಂದ ಆ ಐಸ್ ಕ್ಯೂಬ್ಸ್ ಅವರ ಕೈಯಲ್ಲಿ ಕೂಡ ಬಂಗಾರದ ಬಣ್ಣದ ಕಾಂತಿಯನ್ನು ಹೊರಚಿಮ್ಮುತ್ತದೆ. ಆ ಬೆಚ್ಚನೆ ಕಾಂತಿ ಅವರ ಶರೀರದಲ್ಲಿ ಒಂದು ಹೊಸ ಶಕ್ತಿಯನ್ನು ತುಂಬುತ್ತದೆ. ಅಕ್ಕ, ಇದು ಕರಗಿಲ್ಲ, ನನ್ನ ಕೈಯಲ್ಲಿ ಕೂಡ ಬೆಳಗ್ತಾ ಇದೆ. ಅಕ್ಕ, ನೀನು ಬಹಳ ದೊಡ್ಡವಳು. ನಮ್ಮನ್ನು ಕ್ಷಮಿಸಿ. ನಿನ್ನ ಪ್ರೇಮದಿಂದ ನಮ್ಮನ್ನ ಬದಲಾಯಿಸಿದ್ಯಾ. ಇನ್ನು ಮೇಲಿಂದ ಈ ಮನೇಲಿ ಯಾವ ಕೆಲಸವಾದ್ರೂ 3 ಸೇರಿ ಮಾಡೋಣ. ನಿನಗೆ ಯಾವತ್ತೂ ಜೊತೆಯಾಗಿರ್ತೀವಿ. ಅಪ್ಪ, ನೀವು ಹೇಳಿದ್ದು ಅಕ್ಷರಶಃ ನಿಜ.
ಸ್ವಚ್ಛವಾದ ಪ್ರೇಮ ಎಲ್ಲಿದೆಯೋ ಅಲ್ಲಿ ಅದ್ಭುತ ನಡೆಯುತ್ತದೆ. ಈ ದಿನ ಅತ್ತಿಗೆಯ ಪ್ರೇಮ ಅವನಿ ಮನಸ್ಸನ್ನು ಬದಲಾಯಿಸಿತು. ಅಂಜಲಿಯಲ್ಲಿ ಕೂಡ ಸೋಂಬೇರಿತನ ಹೋಯ್ತಪ್ಪ. ಈ ಮಾಯಾ ಮಳೆ ನಮ್ಮ ಕಣ್ಣು ತೆರೆಸಿತು. ದೇವರೇ, ನಿನಗೆ ನನ್ನ ವಂದನೆಗಳು. ನನ್ನ 3 ಸೊಸೆಯರು ಒಂದಾಗಿದ್ದಾರೆ. ನನ್ನ ಮನೆಗೆ ಇದಕ್ಕಿಂತ ದೊಡ್ಡ ಹಬ್ಬವೇನಿದೆ? ಬನ್ನಿ, ಎಲ್ರೂ ಸೇರಿ ಮಳೆಯಲ್ಲಿ ನಿಲ್ಲೋಣ. ಹಾಗೆ ಅನ್ನುತ್ತಾ ಅನಾಮಿಕಾ, ಅವನಿ, ಅಂಜಲಿ 3 ಕೈ ಹಿಡಿದುಕೊಂಡು ಅನಾಮಿಕಳ ಬಾಗಿಲಿಗೆ ಹೋಗುತ್ತಾರೆ. ಅವರ ಹಿಂದೆ ಪ್ರಸಾದ್, ಶಾರದಾ 3 ಮಕ್ಕಳು ಕೂಡ ಹೋಗುತ್ತಾರೆ. ಅಲ್ಲಿಯವರೆಗೂ ಕೇವಲ ಅನಾಮಿಕಳ ಬಾಗಿಲಲ್ಲಿ ಬೀಳ್ತಾ ಇರುವ ಆ ಬಂಗಾರ ಮಾಯಾ ಐಸ್ ಕ್ಯೂಬ್ ಮಳೆ ಈಗ ಆ ಮನೆಯ ಎಲ್ಲದಕ್ಕೂ ವಿಸ್ತರಿಸುತ್ತದೆ. 3 ಸೊಸೆಯರ ಮನಸ್ಸು ಒಂದಾಗಿದ್ದರಿಂದ ಆ ಮನೆಯೆಲ್ಲ ಬಂಗಾರದ ವರ್ಣದ ಕಾಂತಿಯಿಂದ ತುಂಬಿ ಹೋಗುತ್ತದೆ. ಆ ಮಂಜು ಗಡ್ಡೆಗಳು ಅವರ ಮೇಲೆ ಬೀಳ್ತಾ ಇದ್ರೆ ಒಂದು ದಿವ್ಯವಾದ ಆನಂದ ಅವರನ್ನು ಆವರಿಸುತ್ತದೆ. ನೋಡಿದ್ರಾ, ನೀವೆಲ್ಲ ಒಗ್ಗಟ್ಟಾಗಿ ಸ್ವಚ್ಛಂದವಾಗಿದ್ರೆ ಆ ಭಗವಂತನ ಆಶೀಸ್ಸು ಈ ಮನೆಯ ಎಲ್ಲನೂ ಸುರಿಸುತ್ತೆ. ಈ ಮಳೆಗಾಲ ನಮಗೆ ಒಂದು ಜೀವನದ ಪಾಠ ಕಲಿಸ್ತು. ಹೌದು ಅಪ್ಪ, ಈ ಮಾಯಾ ಬಂಗಾರದ ಮಳೆ ನಮ್ಮ ಕುಟುಂಬದ ಬಂಧನವನ್ನು ಮತ್ತಷ್ಟು ಗಟ್ಟಿಯಾಗಿ ಸೇರಿಸ್ತು. ಪ್ರಕೃತಿ ಯಾವಾಗಲೂ ನಮಗೆ ಏನೋ ಒಂದು ಹೇಳ್ತಾನೆ ಇರುತ್ತೆ ಅತ್ತೆ. ನಮ್ಮಲ್ಲಿರುವ ಸ್ವಾರ್ಥ ಹೋದರೆ ಪ್ರತಿ ನೀರಿನ ಹನಿಯು ಬಂಗಾರವಾಗಿ ಕಾಣಿಸುತ್ತೆ. ಇನ್ನು ಮೇಲಿಂದ ಮನೆಯಲ್ಲಿ ಜಗಳವಿರಲ್ಲ ಅತ್ತೆ. ಪ್ರತಿ ಕೆಲಸ ಹಂಚ್ಕೊಂಡೇ ಮಾಡ್ತೀವಿ. ಹೌದು ಅತ್ತೆ, ನಾಳೆಯಿಂದ ಬೆಳಿಗ್ಗೆನೆ ಎದ್ದು ನಾನು ಮನೆ ಬಾಗಿಲು ತೊಳೆದು ರಂಗೋಲಿ ಇಡ್ತೀನಿ. ಸರಿ ಸರಿ, ಮೊದ್ಲು ಎಲ್ರೂ ಒಳಗಡೆಗೆ ಬನ್ನಿ. ಶೀತವಾಗುತ್ತೆ. ಮಳೆ ಹೀಗೆ ಇರಲ್ಲ. ಆ ಮಂಜುಗಡ್ಡೆಗಳು ಬಂಗಾರವಾದರೂ ತಣ್ಣಗಿರುತ್ತೆ. ಎಲ್ರೂ ಸೇರಿ ಒಳಗಡೆ ಕೂತ್ಕೊಂಡು ಬಿಸಿ ಬಿಸಿ ಪಕೋಡ ತಿನ್ನೋಣ ಬನ್ನಿ. ಆ ರಾತ್ರಿ ಆ ಕುಟುಂಬವೆಲ್ಲ ಸೇರಿ ನಗುತ್ತಾ ಆ ಮಾಯಾ ಮಳೆಯನ್ನು ಆಸ್ವಾದಿಸುತ್ತಾ ಊಟ ಮಾಡುತ್ತಾರೆ. ಆ ಮಳೆಗಾಲ ಅವರಿಗೆ ವಿಚಿತ್ರವಾದ ಅನುಭವವನ್ನು ಕೊಡುವುದೇ ಅಲ್ಲದೆ ಅವರ ಮನಸ್ಸಿನ ಮಲಿನವನ್ನು ಕಳೆದು ಬಿಡುತ್ತದೆ. ಆ ದಿನದಿಂದ ಅವನಿ, ಅಂಜಲಿಯರು ಕೂಡ ಅನಾಮಿಕಳ ಹಾಗೆ ಸ್ವಚ್ಛವಾಗಿ ಜವಾಬ್ದಾರಿಯುತವಾಗಿ ಬದಲಾಗುತ್ತಾರೆ. 3 ಸೊಸೆಯರು ಕಲಿತು ಮೆರೆತು ಇರುವುದರಿಂದ ಆ ಮನೆ ನಿಜವಾದ ಸ್ವರ್ಗವಾಗಿ ಬದಲಾಗುತ್ತದೆ. ಪ್ರಕೃತಿ ಮಾಡಿದ ಆ ಬಂಗಾರದ ಐಸ್ ಕ್ಯೂಬ್ ಮಾಯೆ ಆ ಕುಟುಂಬದಲ್ಲಿ ಶಾಶ್ವತವಾದ ಆನಂದವನ್ನು ತುಂಬುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಒಂದು ಊರಿನಲ್ಲಿ ಬೇಸಿಗೆ ಕಾಲ ತನ್ನ ಪ್ರತಾಪವನ್ನು ಕಡಿಮೆ ಮಾಡಿ ಮಳೆಗಾಲ ನಿಧಾನವಾಗಿ ತನ್ನ ತಣ್ಣನೆಯ ಸ್ಪರ್ಶವನ್ನು ಪರಿಚಯ ಮಾಡಿಸುತ್ತದೆ. ಆಕಾಶದಲ್ಲಿ ಕಪ್ಪನೆಯ ಮೇಘಗಳು ದಟ್ಟವಾಗಿ ಹರಡುತ್ತದೆ. ಯಾವಾಗ ಮಳೆ ಬೀಳಬಹುದು ಅನ್ನುವ ತರಹ ವಾತಾವರಣ ಬದಲಾಗಿ ಹೋಗುತ್ತದೆ. ತಣ್ಣನೆಯ ಕಿರುಗಾಳಿ ಆಹ್ಲಾದವಾಗಿ ಬೀಸುತ್ತಾ ಇರುತ್ತದೆ. ಆದರೆ ಶಾರದಾ ಪ್ರಸಾದರ ಮನೆ ಮಾತ್ರ ಆ ವಾತಾವರಣಕ್ಕೆ ವಿರುದ್ಧವಾಗಿ ಸ್ವಲ್ಪ ಆಂದೋಲನದಿಂದ ಕೂಡಿದ ನಿಶ್ಶಬ್ದದಿಂದ ತುಂಬಿರುತ್ತದೆ. ರಿಟೈರ್ ಆದ ಪ್ರಸಾದ್ ವಯಸ್ಸಾಗಿದ್ದರಿಂದ ಆಗಾಗ ಕಾಣಬರುವ ಅನಾರೋಗ್ಯದಿಂದ ಮನೆಯ ಆರ್ಥಿಕ ಪರಿಸ್ಥಿತಿ ದಿನದಿನಕ್ಕೂ ಕೆಳಗಿಳಿಯುತ್ತಾ ಬರುತ್ತದೆ. ಒಂದು ದಿನ ಶಾರದಾ ವರಾಂಡದಲ್ಲಿ ಹಳೆ ಕುರ್ಚಿಯಲ್ಲಿ ಕೂತ್ಕೊಂಡು ಆಕಾಶದ ಕಡೆ ನೋಡುತ್ತಾ ದೀರ್ಘವಾಗಿ ಆಲೋಚಿಸುತ್ತಾಳೆ. ಇಷ್ಟರಲ್ಲಿ ದೊಡ್ಡ ಸೊಸೆ ಅನಾಮಿಕಾ ಬಿಸಿ ಬಿಸಿ ಟೀ ತಂದು ಕೊಡ್ತಾಳೆ. ಅತ್ತೆ, ಟೀ ತಗೊಳ್ಳಿ. ಏನ್ ಹಾಗೆ ದೀರ್ಘವಾಗಿ ಆಲೋಚಿಸ್ತಾ ಇದ್ದೀರಾ? ವಾತಾವರಣ ತಣ್ಣಗಿದೆ. ಈ ಸಮಯದಲ್ಲಿ ಬಿಸಿ ಬಿಸಿ ಟೀ ಕುಡಿದ್ರೆ ಸ್ವಲ್ಪ ಹಾಯಾಗಿರುತ್ತೆ. ಏನಿದೆ ಅಮ್ಮ ಅನಾಮಿಕಾ, ಮನೆಯಲ್ಲಿ ಪರಿಸ್ಥಿತಿ ನೋಡ್ತಾ ಇದೆಯಲ್ಲ. ನಿಮ್ ಮಾವಯ್ಯನ ಆರೋಗ್ಯ ಒಂದ್ ಕಡೆ ಪೀಡಿಸ್ತಾ ಇದೆ. ಔಷಧಿ ಖರ್ಚು ಕೈನಂತೂ ಕಡಿತಾ ಇದೆ. ಮನೆ ಖರ್ಚು ಇನ್ನೊಂದ್ ಕಡೆ. ಈ ಮಳೆಗಾಲ ಶುರುವಾದ್ರೆ ಇನ್ನು ಕಷ್ಟಗಳು ಹೆಚ್ಚಾಗುತ್ತೆ. ಮೇಲ್ಛಾವಣಿ ರಿಪೇರಿ ಮಾಡಿಸ್ಬೇಕು. ಗ್ಯಾಸ್ ರೇಟ್ ನೋಡಿದ್ರೆ ಹೆಚ್ಚಾಗಿದೆ. ಕರೆಂಟ್ ಬಿಲ್ ಕೂಡ ಅಷ್ಟೇ. ಈ ಆರ್ಥಿಕ ಕಷ್ಟದಿಂದ ಹೇಗೆ ಹೊರಗ್ ಬರ್ಬೇಕೋ ನನ್ಗೆ ಅರ್ಥವಾಗ್ತಾ ಇಲ್ಲಮ್ಮ. ಇಷ್ಟರಲ್ಲಿ ರಮೇಶ್, ಸುರೇಶ್, ಅರುಣ್ ತಮ್ಮ ತಮ್ಮ ಆಫೀಸ್ನಿಂದ ಬರುತ್ತಾರೆ. 3 ಮುಖದಲ್ಲಿಯೂ ದಿನವಿಲ್ಲವೂ ಕೆಲಸ ಮಾಡಿದ್ದ ಆಯಾಸ, ಟ್ರಾಫಿಕ್ ಕಷ್ಟಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. ಅಮ್ಮ, ಈ ದಿನ ಆಫೀಸಲ್ಲಿ ತುಂಬಾ ಕೆಲಸ. ಪ್ರಾಜೆಕ್ಟ್ ಡೆಡ್ಲೈನ್ ಇಂದ ಕೆಲಸವೆಲ್ಲ ತಲೆ ಮೇಲೆ ಬಂದಿದೆ. ತುಂಬಾ ಸುಸ್ತಾಗಿದ್ದೀನಿ. 1 ಗ್ಲಾಸ್ ಒಳ್ಳೆ ನೀರ್ ಕೊಡು. ನಂಗೂ ಅಷ್ಟೇ ಅಣ್ಣಯ್ಯ. ಮೇಲಾಗಿ ಈ ತರ ಮಳೆ ಬರ್ತಾ ಇದ್ರೆ ಪ್ರಯಾಣ ಕೂಡ ಕಷ್ಟವಾಗುತ್ತೆ. ರೋಡ್ ಎಲ್ಲ ಗುಂಡುಗಳು, ಟ್ರಾಫಿಕ್ ಜಾಮು. ಆಫೀಸ್ಗೆ ಹೋಗಿ ಬರೋದೇ ದೊಡ್ಡ ಪ್ರಹಸನವಾಗಿ ಬಿಟ್ಟಿದೆ. ನನ್ನ ಸಂಬಳ ಹೆಚ್ಚಾಗ್ತಾ ಇಲ್ಲ, ಮಾತ್ರ ಖರ್ಚು ಮಾತ್ರ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ. ನಾವು ಇನ್ನೇನಾದ್ರೂ ಬೇರೆ ದಾರಿ ಬಗ್ಗೆ ಆಲೋಚಿಸಕ್ ಆಗಲ್ವಾ ಅಮ್ಮ? ಇಲ್ಲ ಅಂದ್ರೆ ಈ ದಿನದಲ್ಲಿ ಬದುಕೋದು ತುಂಬಾ ಕಷ್ಟ. ಹೌದು ಕಣೋರುನು, ನಾನು ಕೂಡ ಅದೇ ಅನ್ಕೋತಾ ಇದ್ದೀನಿ. ನನ್ನ ಪೆನ್ಷನ್ ದುಡ್ಡು ಯಾವ ಮೂಲೆಗೂ ಸರಿ ಹೋಗ್ತಾ ಇಲ್ಲ. 15 ದಿನಕ್ಕೆ ಪೆನ್ಷನ್ ದುಡ್ಡೆಲ್ಲ ಆಗಿ ಹೋಗುತ್ತೆ. ಮಿಕ್ಕ ದುಡ್ಡನ್ನ ಹೇಗ್ ಕಟ್ಬೇಕೋ ಅರ್ಥವಾಗ್ತಿಲ್ಲ. ಅದೇ ಸಮಯದಲ್ಲಿ ಒಳಗಡೆಯಿಂದ ಅವನಿ, ಅಂಜಲಿ ಕೂಡ ವರಾಂಡಕ್ಕೆ ಬರ್ತಾರೆ. ಎಲ್ಲರ ಮುಖದಲ್ಲಿ ಒಂದು ರೀತಿಯಾದ ಆಂದೋಲನ, ಅಯೋಮಯ ಕಾಣಿಸುತ್ತೆ. ಏನಾಯ್ತು ಅತ್ತೆ? ಯಾಕೆ ಎಲ್ರು ಹೀಗೆ ಸಮಾವೇಶವಾಗಿದ್ದೀರಾ? ಮಾವಯ್ಯನ್ಗೆ ಮತ್ತೆ ಏನಾದ್ರೂ ಅನಾರೋಗ್ಯ ಆಗಿದ್ಯಾ? ಅಂತದೇನು ಇಲ್ಲ ಮಾವನಿ, ನಮ್ಮ ಆರ್ಥಿಕ ಕಷ್ಟದ ಬಗ್ಗೆ ಮಾತಾಡ್ಕೊತಾ ಇದೀವಿ. ಏನಾದ್ರೂ ಮಾಡದೇ ಇದ್ರೆ ಮುಂದೆ ಮುಂದೆ ಬಹಳ ಕಷ್ಟ. ಮಕ್ಕಳ ಓದು, ಮನೆ ಖರ್ಚುಗಳು ಎಲ್ಲ ನೆನ್ಸ್ಕೊಂಡ್ರೆ ಭಯವಾಗುತ್ತೆ. ಹಾಗೆ ಅಂತ ನಾವೇನ್ ಮಾಡಬಲ್ಲಿವತ್ತೆ? ಮನೆಯಲ್ಲಿ ಇದ್ದು ನಮ್ಗೇನ್ ವ್ಯಾಪಾರ ಬರುತ್ತೆ? ನಮ್ಗೆ ತಿಳಿದಿದ್ದು ಅಡಿಗೆ ಮಾಡೋದು, ಮನೆ ಸರಿಯಾಗಿ ಇಟ್ಕೊಳ್ಳೋದು ಅಷ್ಟೇ ಅಲ್ವಾ? ಹಾಗನ್ಬೇಡಮ್ಮ ಅಂಜಲಿ. ಹೆಂಗಸರು ನೆನ್ಸ್ಕೊಂಡ್ರೆ ಸಾಧಿಸಲಾಗದೇನೂ ಇಲ್ಲ.
ನಾವು ತಿಳಿದ ಕೆಲಸದಿಂದಲೇ ನಾವೇನಕ್ಕೆ ಸಂಪಾದಿಸಬಾರ್ದು? ನನಗೆ ಒಂದು ಉಪಾಯ ಬಂದಿದೆ, ಕೇಳ್ತೀರಾ? ಹಾ, ಹೇಳಿ ಅತ್ತೆ. ನಮ್ಮ ಕುಟುಂಬಕ್ಕೆ ಒಳ್ಳೇದಾಗೋದಕ್ಕೆ ನಾವು ತಪ್ಪದೇ ಮಾಡ್ತೀವಿ. ನಮ್ಮ ಮನೆ ಹಿತ್ತಲಲ್ಲಿ ಬಹಳ ಹೀರೆಕಾಯಿಗಳಿದೆ. ನಾವು ದೊಡ್ಡದಾಗಿ ಹೆಚ್ಚು ಕಷ್ಟ ಪಡ್ತಾ ಇದ್ರು ದಿನಕ್ಕೂ 25 ಬೇರೆಕಾಯಿ ಬರ್ತಾ ಇದೆ. ಔಷಧಿಗಳು ಉಪಯೋಗಿಸಿದ ಸ್ವಚ್ಛವಾದ ಹೀರೆಕಾಯಿಗಳಮ್ಮ ಅದು. ಅವುಗಳಿಂದ ನಾವು ಬಜ್ಜಿ ವ್ಯಾಪಾರ ಯಾಕೆ ಮಾಡಬಾರ್ದು ಅಂತೀರಾ? ಈ ಚಳಿಗಾಲ ಮಳೆಗಾಲದಲ್ಲಿ ಸಾಯಂಕಾಲದ ಹೊತ್ತು ಬಿಸಿ ಬಿಸಿ ಬಜ್ಜಿಗಳು ಮಾಡಿದ್ರೆ ಯಾರಿಗಿಷ್ಟವಿರಲ್ಲ ಹೇಳು? ಮೇಲಾಗಿ ಬೀರೆಕಾಯಿ ಬಜ್ಜಿ ಅಂದ್ರೆ ಎಲ್ರಿಗೂ ಇಷ್ಟನೇ ಅಲ್ವಾ? ಹಾಗೆ ಅನ್ನುತ್ತಲೇ ಎಲ್ಲರೂ ಆಶ್ಚರ್ಯದಿಂದ ಶಾರದಳ ಕಡೆ ನೋಡುತ್ತಾರೆ. ಸ್ವಲ್ಪ ಹೊತ್ತು ಅಲ್ಲಿಗೆ ನಿಶ್ಶಬ್ದವಾಗಿರುತ್ತದೆ. ಬಜ್ಜಿ ವ್ಯಾಪಾರನ? ಅತ್ತೆ, ನನಗಂತೂ ಸ್ವಲ್ಪ ನಾಚಿಕೆ ಅನ್ಸುತ್ತೆ. ನಾವೇನೋ ಮನೇಲಿ ಇರ್ತೀವಿ, ರೋಡ್ ಮೇಲೆ ಬಜ್ಜಿ ಮಾಡ್ಬೇಕಾ? ನನ್ನ ತವ್ರ ಮನೆಯವ್ರಿಗೆ ತಿಳಿದ್ರೆ ಏನ್ ಅನ್ಕೋತಾರೆ? ಹೌದು ಅತ್ತೆ, ನಿಜಕ್ಕೂ ನಾಚಿಕೆ ಆಗುತ್ತೆ. ನಮ್ಮ ನೆಂಟ್ರೇನಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ನಮ್ಮ ಮರ್ಯಾದೆ ಹೋಗಲ್ವಾ? ಹೌದಮ್ಮ, ಅವ್ರು ಹೇಳಿದ್ ಕೂಡ ನಿಜನೇ ಅಲ್ವಾ? ಸ್ವಲ್ಪ ಆಲೋಚಿಸು. ಸಮಾಜದಲ್ಲಿ ನಮಗೆ ಅಂತ ಒಂದು ಗೌರವವಿದೆ. ರೋಡ್ ಮೇಲೆ ಬಜ್ಜಿ ಮಾಡೋದು ಅಂದ್ರೆ, ವ್ಯಾಪಾರವಂದ್ರೆ ಮಾತಮ್ಮ ಎಷ್ಟೋ ಕಷ್ಟ. ಸಾಮಾನ್ ತರಬೇಕು, ಹಿಟ್ಟು ಕಲಿಸ್ಬೇಕು, ಗಂಟೆ ಗಟ್ಲೆ ನಿಂತು ಬಜ್ಜಿ ಮಾಡ್ಬೇಕು. ಇದೆಲ್ಲ ಹೆಂಗಸರಿಗೆ ಬಹಳ ಶ್ರಮ ಅಮ್ಮ. ಇದೆಲ್ಲ ನಮ್ಮಿಂದಾಗೋ ಕೆಲ್ಸ ಅಲ್ಲಮ್ಮ. ಬೇರೆ ಏನಾದ್ರೂ ದಾರಿ ಇದ್ರೆ ಹೇಳು. ಅದೇನು ಹಾಗಂತೀರಾ? ಕಷ್ಟವಿಲ್ಲದೆ ಬದುಕ್ಬೇಕಂತ ಹೇಗೆ ಆಗತ್ತೆ? ನಮ್ಮ ಕಷ್ಟ ನಾವು ಮಾಡೋಣ. ಇದರಲ್ಲಿ ನಾಚಿಕೆ ಆಗೋದೇನಿದೆ? ಸಾಲ ಮಾಡಿ ಮರ್ಯಾದೆ ಹೋಗೋದಕ್ಕಿಂತ ಕಷ್ಟಪಟ್ಟು ಸಂಪಾದಿಸೋದು ಎಷ್ಟು ಉತ್ತಮ ಅಲ್ವಾ? ಕೆಲಸಗಳಲ್ಲಿ ಯಾವ್ದು ದೊಡ್ಡದು ಚಿಕ್ಕದು ಇರೋದಿಲ್ಲ. ಅತ್ತೆ ಹೇಳುದು 100ಕ್ಕೆ 100 ಪಾಲು ನಿಜನೇ. ಅವನಿ, ಅಂಜಲಿ, ಇದರಲ್ಲಿ ತಪ್ಪೇನಿದೆ? ನಮ್ಮ ಕಷ್ಟವನ್ನು ನಾವು ನಂಬ್ಕೋತಾ ಇದ್ದೀವಿ, ಯಾರ ಹತ್ರ ಕೈ ಚಾಚ್ತಾ ಇಲ್ವಲ್ಲ. ಮೇಲಾಗಿ ನಮ್ಮ ಹಿತ್ತಲಲ್ಲಿ ಹೀರೆಕಾಯಿಗಳು ಬಹಳ ತಾಜವಾಗಿರುತ್ತೆ. ಹೊರಗಡೆ ಬಜ್ಜಿಗಿಂತ ನಮ್ದೇ ರುಚಿಯಾಗಿರುತ್ತೆ. ಕ್ವಾಲಿಟಿ ವಿಷಯದಲ್ಲಿ ರಾಜಿ ಆಗೋದೇ ಬೇಡ. ನಮ್ಮ ವ್ಯಾಪಾರ ಏನಕ್ಕೆ ಸಾಗೋದಿಲ್ಲ? ಆದ್ರೆ ಅಕ್ಕ, ಇದೆಲ್ಲ ನಾವು ಮಾಡಬಲ್ಲವಾ? ನಾವು ಯಾವಾಗ್ಲೂ ಇಂತ ಕೆಲಸ ಮಾಡಿಲ್ವಲ್ಲ. ಹೌದು ಅಕ್ಕ, ಕಸ್ಟಮರ್ಸ್ ಅನ್ನು ಕರೆಯೋದು, ಅವ್ರಿಗೆ ಕೊಡೋದು, ದುಡ್ಡನ್ನ ಲೆಕ್ಕ ಇಟ್ಕೊಳ್ಳೋದು, ಇದೆಲ್ಲ ನನಗ್ ಬರಲ್ಲ. ಯಾರು ಏನಾದ್ರೂ ಕೇಳಿದ್ರೆ ನನಗ್ ಭಯವಾಗುತ್ತೆ. ನಾನಿದ್ದೀನಲ್ಲ, ನಾನ್ ನೋಡ್ಕೋತೀನಿ. ನೀವೇನು ಭಯಪಡಬೇಡಿ. ನಾವು 3 ಸೇರಿದ್ರೆ ಎಂತ ಕೆಲಸವಾದ್ರೂ ಮಾಡಬಲ್ಲು. ನೀವು ನನಗೆ ಸಹಾಯ ಮಾಡಿದ್ರೆ ಸಾಕು. ನೀವ್ ಹೇಳಿ ಅತ್ತೆ, ಯಾರ್ಯಾರು ಏನ್ ಕೆಲಸ ಮಾಡ್ಬೇಕು? ಜವಾಬ್ದಾರಿ ಹಂಚ್ಕೊಂಡ್ರೆ ಅದು ಸುಲಭವಾಗುತ್ತೆ. ಚೆನ್ನಾಗಿ ಹೇಳ್ತೀಯಮ್ಮ ಅನಾಮಿಕಾ. ನಿನ್ನ ಧೈರ್ಯ ನೋಡ್ತಾ ಇದ್ರೆ ನನಗೆ ಅರ್ಧ ಭಾರ ತಗ್ಗಿದ ಹಾಗಿದೆ. ಇಲ್ಲಿ ನೋಡಿ, ವಿಷಯ ಕೇಳಿ. ಅನಾಮಿಕಾ ಹಿಟ್ಟು ಕಲ್ಸೋದ್ರಲ್ಲಿ ದಿಟ್ಟೆ. ಪಕೋಡ ಆಗ್ಲಿ ಬಜ್ಜಿಗಳಾಗ್ಲಿ ಅನಾಮಿಕಾ ಕಲ್ಸಿದ್ರೆ ಆ ರುಚಿನೇ ಬೇರೆ. ಬಜ್ಜಿಗಳ ಹಿಟ್ಟು ರುಚಿಯಾಗಿದ್ರೇನೆ ಅಲ್ವ ವ್ಯಾಪಾರ ಸಾಗೋದು. ಆದ್ರಿಂದ ಹಿಟ್ಟು ಕಲಿಸುವ ಜವಾಬ್ದಾರಿ ಅನಾಮಿಕಂದು. ಇನ್ನು ಅವನಿ, ನೀನು ಬಜ್ಜಿ ಹಾಕೋದ್ರಲ್ಲಿ ಎಕ್ಸ್ಪರ್ಟು. ಎಣ್ಣೆ ಹೆಚ್ಚಾಗಿ ಕಾಯಿಸದೆ ಅಂಚುಗಳು ಕರಕರ ಅನ್ನುವ ಹಾಗೆ ಬಜ್ಜಿ ಕಾಯಿಸೋದು ನಿನಗೆ ಸ್ವಂತ ಅಮ್ಮ. ಆದ್ರಿಂದ ನೀನೇ ಬಜ್ಜಿ ಹಾಕು. ಇನ್ನು ಅಂಜಲಿ, ನೀನು ಕಸ್ಟಮರ್ ಜೊತೆ ಚೆನ್ನಾಗಿ ನಗ್ತಾ ಮಾತಾಡು. ಅವರಿಗೆ ಬಜ್ಜಿ ಕೊಟ್ಟು ದುಡ್ಡನ್ನು ತಗೊಳ್ಳೋ ಜವಾಬ್ದಾರಿ ನಿಂದು. ನೀವು 3 ಗಂಡಸರು ನೀವು ಖಾಲಿಯಾಗಿದ್ದಾಗೆಲ್ಲ ತರಕಾರಿ ತರೋದು, ಕಡಲೆ ಹಿಟ್ಟು, ಎಣ್ಣೆ ಅಂತ ಸಾಮಾನ್ ತರೋದು ಅಂತ ಮಾಡಿ ರಜಾ ದಿನದಲ್ಲಿ ನೀವು ಕೂಡ ಅವರಿಗೆ ಸಹಾಯ ಮಾಡ್ಬೇಕು. ಹೌದು, ಶಾರದ ಹೇಳಿದ್ದು ಅಕ್ಷರಶಃ ನಿಜ. ನೀವೆಲ್ಲರಲ್ಲಿಯೂ ಒಂದು ನೈಪುಣ್ಯವಿದೆ. ಅದನ್ನ ಹೀಗೆ ಉಪಯೋಗಿಸಿದ್ರೆ ನಮ್ಮ ಕಷ್ಟ ತೀರಿ ಹೋಗುತ್ತೆ. ಮೇಲಾಗಿ ನೀವೆಲ್ಲ ಸೇರಿ ಈ ಕೆಲಸ ಮಾಡೋದ್ರಿಂದ ನಿಮ್ಮ ಮಧ್ಯೆ ಬಂಧನ ಕೂಡ ಹೆಚ್ಚಾಗುತ್ತದೆ. ಆಗ ಅವನಿ ಅಂಜಲಿ ಸ್ವಲ್ಪ ಐಷ್ಟದಿಂದಲೇ ಅತ್ತೆಯ ಮಾತನ್ನು ಇಲ್ಲ ಅನ್ನಲಾರದೆ ಅಂಗೀಕರಿಸುತ್ತಾರೆ. ಸರಿ ಅತ್ತೆ, ನೀವು ಹೇಳ್ತಾ ಇದ್ದೀರಾ, ಆದ್ರಿಂದ ಮಾಡ್ತೀನಿ. ನೋಡೋಣ ಹೇಗಿರುತ್ತೋ. ನಾನು ಕೂಡ ಸರಿ ಅಂತ ಇದ್ದೀನಿ. ಅಕ್ಕ ಹೇಳಿದ ಹಾಗೆ ಎಲ್ಲ ಅವಳೇ ನೋಡ್ಕೊಂಡ್ರೆ ನನಗೇನು ಕಷ್ಟವಿಲ್ಲ. ನೋಡಿದ್ರ ಅತ್ತೆ, ಎಲ್ರೂ ಒಪ್ಕೊಂಡಿದ್ದಾರೆ. ನಾಳೆಯಿಂದಲೇ ನಮ್ಮ ವ್ಯಾಪಾರ ಶುರು ಮಾಡೋಣ. ಈ ದಿನ ಸಾಯಂಕಾಲನೇ ಹೋಗಿ ಅಗತ್ಯವಾದ ವಸ್ತುಗಳನ್ನು ತರೋಣ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಮಾರನೇ ದಿನ ಬೆಳಿಗ್ಗೆ ಮನೆಯ ಮುಂದಿರುವ ಚಿಕ್ಕ ಖಾಲಿ ಜಾಗದಲ್ಲಿ ಚಿಕ್ಕ ಸ್ಟಾಲ್ ಅನ್ನು ಏರ್ಪಾಟು ಮಾಡ್ತಾರೆ. ಅದರ ಮೇಲೆ ಒಂದು ಚಿಕ್ಕ ಟೆಂಟ್ ಹಾಕ್ತಾರೆ. 3 ಸೊಸೆಯರ ಹೀರೆಕಾಯಿ ಬಜ್ಜಿಗಳು ಅಂತ ಆಕರ್ಷಣೀಯವಾಗಿ ಬರೆದ ಒಂದು ಚಿಕ್ಕ ಬೋರ್ಡ್ ಕೂಡ ಇಡ್ತಾರೆ. ಅನಾಮಿಕಾ ಒಳಗಡೆ ಅಡಿಗೆ ಮನೆಯಲ್ಲಿ ದೊಡ್ಡ ಪಾತ್ರೆಯಲ್ಲಿ ಕಡಲೆ ಹಿಟ್ಟು, ಉಪ್ಪು, ಖಾರ, ಸ್ವಲ್ಪ ವಾಮು, ಅಡಿಗೆ ಸೋಡಾ ಹಾಕಿ ಹಿಟ್ಟು ಕಲಿಸುತ್ತಾ ಇರುವಾಗ ಅವನಿ ಸ್ಟಾಲ್ ಹತ್ರ ನಿಂತ್ಕೊಂಡು ದೊಡ್ಡ ಕಡಾಯಿಯಲ್ಲಿ ಎಣ್ಣೆ ಹಾಕಿ ಕಾಯಿಸುತ್ತಾಳೆ. ಅಂಜಲಿ ಶುದ್ಧವಾದ ಪ್ಯಾಕಿಂಗ್ ಕರು ನ್ಯೂಸ್ ಪೇಪರ್ ಅನ್ನು ಸಿದ್ಧ ಮಾಡಿಕೊಂಡು ಕಸ್ಟಮರ್ಸ್ ಗಾಗಿ ಎದುರು ನೋಡ್ತಾ ಇರ್ತಾಳೆ. ವಾತಾವರಣ ತಣ್ಣಗಾಗಿ ಮಳೆ ನಿಧಾನವಾಗಿ ಹನಿಯಾಗಿ ಶುರುವಾಗುತ್ತದೆ. ಅವನಿ, ಎಣ್ಣೆ ಬಿಸಿ ಆಯ್ತಾ? ಹಿಟ್ಟು ರೆಡಿ, ಸರಿಯಾಗಿ ಕಲ್ಸಿದ್ದೀನಿ. ಆಯ್ತು ಅಕ್ಕ. ಹೀರೆಕಾಯಿ ಚೂರು ತಗೊಂಬಾ, ಸ್ವಲ್ಪ ಸಣ್ಣಗೆ ಹಚ್ಕೊಂಡು ತಗೊಂಬಾ ಅಕ್ಕ, ಬೇಗ ಬೇಯತ್ತೆ. ಹಾಗೆ ಅಂದುಕೊಳ್ಳುತ್ತಾ ಅನಾಮಿಕಾ ಹೀರೆಕಾಯಿ ಚೂರನ್ನ ಹಿಟ್ಟಿನಲ್ಲಿ ಕಲಸಿ ಜಾಗ್ರತೆಯಾಗಿ ಅವನಿಗೆ ಕೊಡ್ತಾಳೆ. ಅವನಿ ಅದನ್ನ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿ ಬಂಗಾರದ ಬಣ್ಣ ಬರುವವರೆಗೂ ಬೇಯಿಸುತ್ತಾಳೆ. ಎಣ್ಣೆಯಲ್ಲಿ ಬಜ್ಜಿ ಬೇಯಿಸುತ್ತಾ ಇದ್ದಾಗ ಬರುವ ಸುಂಗಿ ಎನ್ನುವ ಶಬ್ದ, ಆ ಬಿಸಿ ಬಿಸಿ ಬಜ್ಜಿಗಳ ವಾಸನೆ ಊರೆಲ್ಲ ವ್ಯಾಪಿಸುತ್ತದೆ. ಹಬ್ಬ, ವಾಸನೆ ಸಖತ್ತಾಗಿದೆ ಅಕ್ಕ. ನನಗಂತೂ ತಿನ್ಬೇಕು ಅನ್ನಿಸ್ತಾ ಇದೆ. ಇಷ್ಟರಲ್ಲಿ ಆ ಕಡೆಯಿಂದ ಹೋಗ್ತಾ ಇರುವ ಒಬ್ಬ ಕಸ್ಟಮರ್ ಆ ವಾಸನೆಯನ್ನು ಹಿಡಿದು ಸ್ಟಾಲ್ ಹತ್ರ ಬರ್ತಾನೆ. ಏನಮ್ಮ, ಬಜ್ಜಿಗಳು ಮಾಡ್ತಾ ಇದ್ದೀರಾ? ಮಳೆಗೆ ಚೆನ್ನಾಗಿ ವಾಸನೆ ಬರ್ತಾ ಇದೆ. ಯಾವಾಗ್ಲೂ ಇಲ್ಲಿ ನೋಡಿಲ್ವೇ?
ಹೌದು ರೀ, ಈಗ್ಲೇ ಹಾಕಿದೀವಿ ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿಗಳು. ನಮ್ಮ ಹಿತ್ತಲಲ್ಲಿ ಬೆಳೆದ ಹೀರೆಕಾಯಿಗಳು ರೀ, ಬಹಳ ಫ್ರೆಶ್ ಆಗಿರುತ್ತೆ. ಒಂದು ಪ್ಲೇಟ್ ಕೊಡು ಅಂತೀರಾ? ಸರಿ, ಒಂದು ಪ್ಲೇಟ್ ಕೊಡಿ, ನೋಡೋಣ ಹೇಗಿರುತ್ತೋ ಅಂತ. ಕಸ್ಟಮರ್ ಅಲ್ಲಿಯೇ ನಿಂತ್ಕೊಂಡು ಒಂದನ್ನು ತಿಂದು ತುಂಬಾ ಸಂತೋಷಿಸುತ್ತಾನೆ. ಅದ್ಭುತವಾಗಿದೆ ಅಮ್ಮ, ಕರಕರ ಅನ್ನತ್ತ. ಒಳಗಡೆ ಹೀರೆಕಾಯಿ ಮೆತ್ತಿಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ಹಿತ್ತಲಿನ ಹೀರೆಕಾಯಿ ಅಂದ್ರಲ್ಲ, ನಿಜವಾಗಿ ತುಂಬಾ ಫ್ರೆಶ್ ಆಗಿದೆ. ನಾಳೆ ನನ್ನ ಸ್ನೇಹಿತರನ್ನ ಕೂಡ ಕರ್ಕೊಂಡ್ ಬರ್ತೀನಿ, ಅವ್ರಿಗೂ ಇಂಥ ಸ್ನಾಕ್ಸ್ ಅಂದ್ರೆ ತುಂಬಾ ಇಷ್ಟ. ತುಂಬಾ ಥ್ಯಾಂಕ್ಸ್ ರೀ, ತಪ್ಪದೇ ಬನ್ನಿ. ಹಾಗಿರುವಾಗ ಮೊದಲ ಕಸ್ಟಮರ್ ಸಂತೃಪ್ತಿಯಿಂದ ಹೋಗುತ್ತಲೇ ಮೂವರು ಸಸ್ಯರು ಸಂತೋಷದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾರೆ. ಹಾಗೆ ಆ ದಿನ ಮಳೆ ಬೀಳುತ್ತಿದ್ದರೂ ಕೂಡ ಆ ವಾಸನೆಗೆ ಆಕರ್ಷಿತರಾಗಿ ಬಹಳ ಜನ ಕಸ್ಟಮರ್ಸ್ ಬರ್ತಾರೆ. ಕೆಲವರು ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ವ್ಯಾಪಾರ ಚೆನ್ನಾಗಿ ಸಾಗುತ್ತಾ ಇರುತ್ತೆ. ರಾತ್ರಿ ಎಲ್ಲರೂ ಸೇರಿ ಹಾಲಲ್ಲಿ ಕೂತ್ಕೊಂಡು ಅವರಿಗೆ ಬಂದ ಲಾಭವನ್ನು ಲೆಕ್ಕ ಮಾಡ್ಕೋತಾರೆ. ಅತ್ತೆ, ಈ ದಿನ ನಾವು ಬಂಡವಾಳ ಹಾಕಿದ ದುಡ್ಡು ಹೋಗಿ ನಮ್ಗೆ ಒಳ್ಳೆ ಲಾಭ ಬಂದಿದೆ. ಮೊದಲ ದಿನವೇ ಇಷ್ಟೊಂದು ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಊಹಿಸಿರ್ಲಿಲ್ಲ. ನೋಡಿದ್ಯಾ, ನಾನ್ ಹೇಳಿಲ್ವಾ ನಮ್ಮ ಕಷ್ಟ ಯಾವಾಗ್ಲೂ ವೃಥ ಆಗಲ್ಲ ಅಂತ. ನನ್ಗಂತೂ ಬಹಳ ಆನಂದವಾಗಿದೆ ಅಮ್ಮ. ನಿಜಾನೇ ಅತ್ತೆ, ಮೊದಲಲ್ಲಿ ನಾನು ಬಹಳ ಭಯಪಟ್ಟೆ, ಯಾರು ಬರಲ್ವೇನೋ, ನಮ್ಮ ಮರ್ಯಾದೆ ಹೋಗುತ್ತೇನೋ ಅಂದ್ಕೊಂಡೆ ಹೊರತು ಹಾಗೆ ಆಗಿಲ್ಲ. ನಾನು ಕೂಡ. ಆದ್ರೆ ಕಸ್ಟಮರ್ಸ್ ಬಂದು ನಮ್ಮ ಬಜ್ಜಿ ಚೆನ್ನಾಗಿದೆ ಅಂತ ಮೆಚ್ಕೋತಾ ಇದ್ರೆ ನನಗೆ ತುಂಬಾ ಆನಂದವಾಗಿ ಅನ್ಸ್ತು. ಇನ್ನು ನನಗೆ ಭಯ ಹೊರಟೋಯ್ತು. ಅಕ್ಕ, ಈ ದಿನ ನಾನು ಬಜ್ಜಿ ಕರಿಯಲ್ಲ. ನಿನ್ನೆ ನಾನು ಎಣ್ಣೆಲಿ ಹಾಕಿದೆ ಅಲ್ಲ, ನನ್ನ ಕೈ ಸ್ವಲ್ಪ ನೋವ್ತಾ ಇದೆ. ಬಿಸಿಗೆ ನನ್ ಮುಖ ಕೂಡ ಉರಿತಾ ಇದೆ. ಈ ದಿನ ನೀನೆ. ಅದೇ ನವನಿ, ನನ್ನ ಜವಾಬ್ದಾರಿ ಹಿಟ್ಟು ಕಲ್ಸೋದಲ್ವಾ. ಹಿಟ್ಟು ಕಲ್ಸೋದ್ ಕೂಡ ಕಷ್ಟನೇ ಅಲ್ವಾ. ನಿಂದು ಬಜ್ಜಿ ಹಾಕೋದು. ಯಾರ ಕೆಲ್ಸ ಯಾರು ಮಾಡಿದ್ರಲ್ವಾ ಚೆನ್ನಾಗಿರುತ್ತೆ. ಹೌದಕ್ಕ, ನೀವಿಬ್ರು ಒಳಗಡೆ ಇದ್ಬಿಟ್ರೆ ನಾನು ಒಬ್ಳೆ ಹೊರಗಡೆ ಕಸ್ಟಮರ್ನ ಹೇಗೆ ನೋಡ್ಕೋಬೇಕು. ಈ ದಿನ ನಾನು ಬಜ್ಜಿ ಮಾಡ್ತೀನಿ, ಅವನಿ ಕಸ್ಟಮರ್ಸ್ ನ ನೋಡ್ತಾರೆ. ನನ್ ಕೂಡ ಬಜ್ಜಿ ಮಾಡೋದು ಕಲ್ತ್ಕೋಬೇಕು ಅಂತಿದೆ. ನನಗೆ ಕಸ್ಟಮರ್ ಜೊತೆ ಮಾತಾಡೋಕೆ ಬರಲ್ಲ. ಅವ್ರೇನಾದ್ರು ಕೇಳಿದ್ರೆ ನಾನು ಉತ್ತರ ಹೇಳಲಾರೆ. ನಾನು ಹಾಕಲ್ಲ ಅಂದ್ರೆ ಹಾಕಲ್ಲ. ಆಗ ಮೂವರ ನಡುವೆ ಒಂದು ಚಿಕ್ಕ ವಾಗ್ವಾದ ನಡೆಯುತ್ತದೆ. ಮಾತುಗಳ ಸ್ಥಾಯಿ ನಿಧಾನವಾಗಿ ಹೆಚ್ಚಾಗುತ್ತದೆ. ವ್ಯಾಪಾರ ಚೆನ್ನಾಗಿ ನಡೀತಾ ಇದ್ರೆ ಲಾಭ ನೋಡ್ಕೊಂಡು ಜಗಳ ಆಡ್ತಾ ಇದ್ದೀರಾ. ಪಕ್ಕದವ್ರಿಗೆ ಕೂಡ ಕೇಳಿಸ್ತಾ ಇದೆ ನಿಮ್ಮ ಆರ್ಚಾಟ. ಅತ್ತೆ, ಇವರು ಸಾಕನಮಿಕ. ಏನಿದು? ನೀವು ಮೂವರು ನಿನ್ನ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸಿದ್ರೆ ಈ ವ್ಯಾಪಾರ ಸಾಗುತ್ತೆ. ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದೆ ಒಬ್ಬರಿಗಿಂತ ಮತ್ತೊಬ್ರು ಏಕೆ ಮಾಡ್ಬೇಕು ಅಂತ ಜಗಳವಾಡ್ತಾ ಕುತ್ಕೊಂಡ್ರೆ ಏನಾಗುತ್ತೆ? ನಾಳೆ ಕಸ್ಟಮರ್ ಬಂದು ನೋಡಿದ್ರೆ ಏನ್ ಅನ್ಕೋತಾರೆ? ನನ್ನ ಮರ್ಯಾದೆ ಹೋಗಲ್ವಾ? ಇದೇನಾ ನಾವು ಕಲ್ತ್ಕೊಂಡಿದ್ದು? ಅದನ್ನು ಕೇಳುತ್ತಲೇ ಮೂವರು ತಲೆ ತಗ್ಗಿಸುತ್ತಾರೆ. ಆಗಿಂದಾಗ ಅವರವರ ತಪ್ಪು ಅವ್ರಿಗೆ ತಿಳಿದು ಬರುತ್ತೆ. ನಿಮ್ಮ ಅತ್ತೆಯವ್ರು ಹೇಳಿದ್ದು ನಿಜ ಕಣಮ್ಮ. ನಿಮ್ಮ ಮೂವರು ಜೊತೆಯಾಗಿದ್ರೇನೆ ಏನಾದ್ರೂ ಸಾಧಿಸಬಲ್ಲರು. ಒಬ್ಬರ ಕೆಲಸ ಮತ್ತೊಬ್ರು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ಒಂದು ದಿನ ಅವನಿಗೆ ಸುಸ್ತಾದ್ರೆ ಅಂಜಲಿ ಬಂದು ನೋಡ್ಕೋಬಹುದು. ಅನಾಮಿಕಂಗೆ ಬೇರೆ ಕೆಲಸ ಇದ್ರೆ ಅವನಿ ನೋಡ್ಕೋಬಹುದು. ಹೊಂದ್ಕೊಂಡು ಹೋಗೋದು ಕಲ್ತ್ಕೋಬೇಕಮ್ಮ. ಹಾಗೆ ಅನ್ನುತ್ತಲೇ ಎಲ್ಲರೂ ನಿಶಬ್ದವಾಗಿರುತ್ತಾರೆ. ಆ ದಿನ ವ್ಯಾಪಾರ ಬಹಳ ಮಂದವಾಗಿ ಸಾಗುತ್ತದೆ. ಒಬ್ಬರ ಜೊತೆ ಒಬ್ಬರು ಮಾತಾಡ್ಕೊಳ್ಳೋದಿಲ್ಲ. ಸಾಯಂಕಾಲವಾಗುತ್ತದೆ. ದಟ್ಟವಾದ ಕಪ್ಪನೆಯ ಮೋಡಗಳಿಂದ ಆಕಾಶ ತುಂಬಿಕೊಳ್ಳುತ್ತದೆ. ಗಾಳಿಯ ತೀವ್ರತೆ ಹೆಚ್ಚಾಗುತ್ತದೆ. ಮಿಂಚು ಗುಡುಗುಗಳಿಂದ ಭಾರಿ ಮಳೆ ಶುರುವಾಗುತ್ತದೆ. ಕರೆಂಟ್ ಕೂಡ ಹೋಗುತ್ತೆ. ಅಕ್ಕ, ಮಳೆ ಚೆನ್ನಾಗಿ ಬರ್ತಾ ಇದೆ, ಮೇಲಾಗಿ ಕರೆಂಟ್ ಇಲ್ಲ. ಈ ದಿನ ಕಸ್ಟಮರ್ಸ್ ಬರಲ್ವೇನೋ. ನಮ್ಮ ಹಿಟ್ಟೆಲ್ಲ ಕಷ್ಟವಾಗಿ ಹೋಗುತ್ತೆ. ಹೌದು, ನಮಗೆ ನಷ್ಟ ತಪ್ಪದೂ ಇಲ್ವೇನೋ. ಏನೇನಾದ್ರೂ ನಮ್ಮ ಜಗಳದಿಂದಲೇ ಹೀಗೆ ನಡೀತು ಅನ್ನಿಸ್ತಾ ಇದೆ. ಆಗ ಅವನು ನಿಶಬ್ದವಾಗಿ ಆಲೋಚಿಸುತ್ತಾ ನಿಂತಿರುತ್ತಾಳೆ. ಇಷ್ಟರಲ್ಲಿ ಪಕ್ಕದ ಬೀದಿಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ನಡೀತಾ ಇರುತ್ತದೆ. ಅಕಸ್ಮಾತ್ ಆಗಿ ಮಳೆ ಬಂದಿದ್ದರಿಂದ ಆ ಫಂಕ್ಷನ್ಗೆ ಬಂದವರೆಲ್ಲ ಮಳೆಯಲ್ಲಿ ನೆನೆದುಕೊಂಡು ತಲೆಮರೆಸಿಕೊಳ್ಳುವುದಕ್ಕೆ ಓಟ ಕೇಳುತ್ತಾ ಈ ಬಜ್ಜಿಗಳ ಅಂಗಡಿ ಹತ್ರ ಬರ್ತಾರೆ. ಅವರಿಗೆ ಆ ಬಿಸಿ ಬಜ್ಜಿಗಳ ವಾಸನೆ ತಗಲುತ್ತೆ. ಏನಮ್ಮ, ಬಜ್ಜಿಗಳಿದ್ಯಾ? ಈ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಏನಾದ್ರು ತಿಂದ್ರೆ ಚೆನ್ನಾಗಿರುತ್ತೆ. ನಾವು ಒಂದ್ 25 ಜನ ಇದೀವಿ, ಎಲ್ಲ ಬೇಗ ಮಾಡಿ ಕೊಡ್ತೀಯಾ? ಹೌದು ರೀ, ಈಗ್ಲೇ ಮಾಡಿ ಕೊಡ್ತೀವಿ. 2 ನಿಮಿಷ ನಿಲ್ಲಿ. ಅವನಿ, ಬೇಗ ಎಣ್ಣೆ ಕಾಯಿಸು. ಸ್ಟವ್ ಮೇಲೆ ಬೆಂಕಿ ಜೋರಾಗಿಡು. ಅಂಜಲಿ, ನೀನು ಕಸ್ಟಮರ್ ಆರ್ಡರ್ಸ್ ತಗೋ. ಅವರಿಗೆ ಕೂತ್ಕೊಳ್ಳೋದಕ್ಕೆ ಚಾಪೆ ಕೊಡು. ಅವನಿ ಒಂದು ಕ್ಷಣ ಆಲೋಚಿಸಿ ಜಗಳವೆಲ್ಲ ಮರೆತು ಹೋಗಿ ತಕ್ಷಣ ಕೆಲಸದಲ್ಲಿ ಬೀಳುತ್ತಾಳೆ. ಅನಾಮಿಕ ವೇಗವಾಗಿ ಹಿಟ್ಟು ಕಲಿಸುತ್ತಾಳೆ. ಹೀರೆಕಾಯನ್ನು ಕೊಯ್ತಾಳೆ. ಅವನಿ ಚಕಚಕ ಬಜ್ಜಿ ಮಾಡ್ತಾಳೆ. ಅಂಜಲಿ ಚಾಲಾಕಿಯಿಂದ ಕಸ್ಟಮರ್ ಹತ್ರ ಹೋಗಿ ಆರ್ಡರ್ಗಳನ್ನು ತೆಗೆದುಕೊಂಡು ಬಜ್ಜಿಗಳನ್ನು ಪ್ಯಾಕ್ ಮಾಡಿ ಕೊಡ್ತಾ ಇರ್ತಾಳೆ. ಮಳೆಯಿಂದ ಮನೆಯಲ್ಲೇ ಇರುವ ರಮೇಶ್, ಸುರೇಶ್, ಅರುಣ್ ಕೂಡ ಹೊರಗಡೆ ಬಂದು ಅವರಿಗೆ ಸಹಾಯ ಮಾಡ್ತಾರೆ. ಅರುಣ್ ಮೊಂಬತ್ತಿ ಬೆಳಗಿಸಿಡುತ್ತಾನೆ. ರಮೇಶ್, ಸುರೇಶ್ ಬಜ್ಜಿಗಳನ್ನು ಬೇಯಿಸೋದ್ರಲ್ಲಿ ಅಂಜಲಿಗೆ ಸಹಾಯ ಮಾಡುತ್ತಾರೆ. ಬಜ್ಜಿಗಳಿಗೆ ಒಳ್ಳೆ ಡಿಮ್ಯಾಂಡ್ ಬರುತ್ತೆ ಆ ಜಾಗದಲ್ಲಿ. ಸುಮಾರಾಗಿ 1 ಗಂಟೆ ಕಾಲ ಮೂವರು ವಿಶ್ರಾಂತಿ ಇಲ್ಲದೆ ಯಂತ್ರದ ಹಾಗೆ ಕೆಲಸ ಮಾಡುತ್ತಾರೆ. ಅಬ್ಬಾ, ಈ ಮಳೆಯಲ್ಲಿ ನಿಮ್ಮ ಬಜ್ಜಿ ನೋಡ್ತಾ ಇದ್ರೆ ಎಷ್ಟ್ ಚೆನ್ನಾಗಿದ್ಯೋ. ಕರೆಂಟ್ ಇಲ್ದೇ ಇದ್ರು ಇಷ್ಟು ಜನ ಬಂದ್ರು. ನೀವು ಮೂವರು ಸಸ್ಯರು ಚೆನ್ನಾಗಿ ಸಮನ್ವಯ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ರೆ ತುಂಬಾ ಆನಂದವಾಗಿದೆ. ಎಷ್ಟು ವೇಗವಾಗಿ ಮಾಡ್ತಾ ಇದ್ದೀರೋ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಮಳೆ ಕಡಿಮೆಯಾಗುತ್ತದೆ. ಕಸ್ಟಮರ್ಸ್ ಎಲ್ಲ ಬಜ್ಜಿಗಳು ಚೆನ್ನಾಗಿದೆ ಅಂತ ಸಂತೃಪ್ತಿಯಿಂದ ತಿಂದು ಹೋಗ್ತಾ ಇರ್ತಾರೆ. ಸ್ಟಾಲ್ ಹತ್ರ ಮತ್ತೆಲ್ಲವೂ ನಿಶಬ್ದವಾಗಿದ್ದು ಬಿಡುತ್ತದೆ. ಮೂವರು ಸಸ್ಯರು ಸುಸ್ತಾಗಿ ಕುರ್ಚಿಯಲ್ಲಿ ಕುತ್ಕೋತಾರೆ.
ಆದರೆ ಅವರ ಮುಖದಲ್ಲಿ ಸುಸ್ತಾಗಿದ್ದಕ್ಕಿಂತ ಹೇಳಲಾರದಷ್ಟು ಆನಂದ, ಒಂದು ಅದ್ಭುತ ಸಾಧಿಸಿದ್ದೀವಿ ಅನ್ನುವ ಗರ್ವ ಕಾಣಿಸುತ್ತದೆ. ಅವನಿ, ಅಂಜಲಿ, ಈ ದಿನ ನಾವು ಎಷ್ಟು ಕಷ್ಟಪಟ್ಟಿವೆ ಅಲ್ವಾ? ಆದ್ರೂ ಇಷ್ಟು ಜನಕ್ಕೆ ಬಜ್ಜಿ ಮಾಡ್ಕೊಡೋದು ಮಾಮೂಲು ವಿಷಯವಲ್ಲ. ಹೌದು ಅಕ್ಕ, ನನ್ನ ಕೈ ನೋವಾಗ್ತಾ ಇದೆ, ಆದ್ರೆ ಈ ದಿನ ನನಗೆ ತುಂಬಾ ಆನಂದವಾಗಿದೆ. ನಾವು ಮೂವರು ಸೇರಿ ಕೆಲಸ ಮಾಡಿದ್ರೆ ಎಂತ ಕೆಲಸವಾದ್ರೂ ಹಿಟ್ಟಾಗಿ ಹೋಗುತ್ತೆ ಅಂತ ನನಗೆ ಈ ದಿನವೇ ಅರ್ಥವಾಯ್ತು. ನಿಜಾನೇ ಅಕ್ಕ, ಈ ದಿನ ನನಗೆ ಒಗ್ಗಟ್ಟು ಅಂದ್ರೆ ಏನು ಅಂತ ಪ್ರಾಕ್ಟಿಕಲ್ ಆಗಿ ಅರ್ಥವಾಯ್ತು. ನಾನೊಬ್ಬಳೆ ಕಸ್ಟಮರ್ಸ್ ನ ಹ್ಯಾಂಡಲ್ ಮಾಡೋದು ಕಷ್ಟ, ಆದ್ರೆ ನಾವೆಲ್ಲರೂ ಸೇರಿದ್ರೆ ಸುಲಭನೇ. ಹಾಗನ್ನುವಾಗ ಶಾರದಾ ಪ್ರಸಾದರು ಅಲ್ಲಿಗೆ ಬರುತ್ತಾರೆ. ಅವರ ಸೊಸೆಯರು ಸಾಧಿಸಿದ ವಿಜಯವನ್ನು ನೋಡಿ ಶಾರದಾ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುತ್ತದೆ. ನೋಡಿದ್ರ ಮಕ್ಕಳೇ, ನಾನ್ ಹೇಳಿದ್ದಿದೆ, ನೀವು ಮೂವರು ಬೇರೆ ಬೇರೆ ಅಲ್ಲಮ್ಮ, ಒಂದೇ ಕುಟುಂಬ. ಒಗ್ಗಟ್ಟಾಗಿದ್ರೆ ಎಂತ ಕಷ್ಟವನ್ನಾದ್ರೂ ಎದುರಿಸಬಹುದು. ಈ ದಿನ ನಿಮ್ಮ ವ್ಯಾಪಾರ ಇಷ್ಟು ಸಕ್ಸಸ್ ಆಗೋದಕ್ಕೆ ಕಾರಣ ನಿಮ್ಮ ಹಿಟ್ಟು ಬಜ್ಜಿ ಮಾತ್ರವೇ ಅಲ್ಲ, ನಿಮ್ಮಲ್ಲಿರುವ ಐಕ್ಯಮತ್ಯನೇ ಕಾರಣ. ಹೌದಮ್ಮ, ತಂದೆಯವರು ಹೇಳಿದ ಹಾಗೆ ಐಕ್ಯತೆಯೇ ಮಹಾಬಲ. ನಿಮ್ಮ ಮೂವರ ಕಷ್ಟಗಳನ್ನು ನೋಡಿ, ನೀವು ಒಗ್ಗಟ್ಟಾಗಿ ಸೇರಿ ಮಾಡುವ ಕೆಲಸದ ರೀತಿ ನೋಡಿ ನನಗೆ ತುಂಬಾ ಗರ್ವ ಅನ್ಸುತ್ತಮ್ಮ. ನಮ್ಮ ಕುಟುಂಬಕ್ಕೆ ಇನ್ನು ಯಾವ ಲೋಪನೂ ಇಲ್ಲ. ಆಗ ರಮೇಶ್, ಸುರೇಶ್, ಅರುಣ್ ಕೂಡ ಬಹಳ ಸಂತೋಷಿಸುತ್ತಾರೆ. ಹೌದು, ನಿಮ್ಮ ಕಷ್ಟ ನೋಡ್ತಾ ಇದ್ರೆ ನಮಗೆ ಆಶ್ಚರ್ಯವಾಗಿದೆ. ಈ ದಿನದಿಂದ ನಾವು ಕೂಡ ನಿಮಗೆ ಕೈಲಾದಷ್ಟು ಸಹಾಯ ಮಾಡ್ತೀವಿ. ಸಾಮಾನ್ ತರೋಂಥದ್ದು ಇನ್ಮೇಲಿಂದ ನಮ್ ಜವಾಬ್ದಾರಿ. ಥ್ಯಾಂಕ್ಸ್ ಅತ್ತೆ, ನಮ್ಗೆ ಈ ಒಳ್ಳೆ ಪಾಠ ಹೇಳ್ಕೊಟ್ಟಿದ್ದಕ್ಕೆ. ಇನ್ಮೇಲಿಂದ ನಾವು ಯಾವತ್ತೂ ಜಗಳವಾಡುವುದಿಲ್ಲ, ಒಬ್ಬರಿಗೊಬ್ರು ಸಹಾಯ ಮಾಡ್ಕೊಂಡು ಒಗ್ಗಟ್ಟಾಗಿರ್ತೀವಿ. ಆ ದಿನ ರಾತ್ರಿ ಎಲ್ರೂ ಸೇರಿ ಊಟ ಮಾಡುತ್ತಾರೆ. ನಗು ಮಾತಿನಿಂದ ಮನೆಯೆಲ್ಲ ಕೋಲಾಹಲವಾಗಿರುತ್ತದೆ. ಆ ವಿಷಯದಿಂದ ಅನಾಮಿಕಾ, ಅವನೇ, ಅಂಜಲಿಯರ ಮಧ್ಯ ಬಂಧ ಮತ್ತಷ್ಟು ಬಲವಾಗುತ್ತದೆ. ಅವರ ಬಜ್ಜಿಗಳ ವ್ಯಾಪಾರ ದಿನ ದಿನವೂ ಅಭಿವೃದ್ಧಿ ಹೊಂದುತ್ತದೆ. ಮನೆಗೆ ಬೇಕಾದ ರಿಪೇರಿ ಮಾಡಿಸ್ತಾರೆ. ಪ್ರಸಾದನ ಔಷಧಿಗೆ ತೊಂದರೆ ಇಲ್ಲ. ಮನೆಯ ಆರ್ಥಿಕ ಕಷ್ಟಗಳು ಪೂರ್ತಿಯಾಗಿ ತೊಲಗುತ್ತದೆ. ಎಲ್ಲರೂ ಸಂತೋಷದಿಂದ ಒಬ್ಬರನ್ನೊಬ್ಬರು ಜೊತೆಯಾಗಿ ಸುಖ ಸಂತೋಷದಿಂದ ಜೀವನ ಕಳೆಯುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.